ಕೊಡಿ ಅವ್ರಿಗೆ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರಿ, ನೀಟಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಸರಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೌದಾ? ಕಳೆದ ಬಾರಿಗಿಂತ ಈ ಬಾರಿ ತುಂಬಾ ಚೆನ್ನಾಗಿದೆ. ಕ್ಯೂನ ಮಾತ್ರ ಸ್ವಲ್ಪ ಅವರು ಮೇಂಟೈನ್ ಮಾಡಬೇಕು. ಅಂಗಡಿಗಳು ಹಿಂದೆ ಹಾಕ್ಬಿಟ್ಟಿದ್ದಾರೆ, ತುಂಬಾ ಗಲೀಜು, ವರ್ಸ್ಟ್ ಇದೆ. ಬಟ್ ತುಂಬಾ ಏನಿಲ್ಲ, 1 hour ವೇಟಿಂಗ್ ಮಾಡಿದ್ವಿ ಅಷ್ಟೇ, ಆರಾಮಾಗಾಯ್ತು. ಕಳೆದ ವರ್ಷ 4 hour ವೇಟ್ ಮಾಡಿದೀವಿ, 300 rupees ಕ್ಯೂವಲ್ಲೇ. ಬಾಗ್ನ ಕೊಟ್ಟಿದ್ದಾರೆ, ಒಂದೊಂದು ಲಾಡು ಕೊಟ್ಟಿದ್ದಾರೆ. ಜಯಶ್ರೀ ಅಂತ, ಅದೇ ನಮ್ ಜಯಶ್ರೀ ಅಂತ. ನಾವು ಪೀಣ್ಯ ಸೆಕೆಂಡ್ ಸ್ಟೇಜ್ ಬೆಂಗಳೂರಿಂದ. ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 5 ಗಂಟೆಗೆ ಇಲ್ಲಿ 5 ಗಂಟೆಗೆ ಇಲ್ಲಿ ಬಿಟ್ಟಿದ್ದೀವಿ. ಬೆಳಿಗ್ಗೆ 2 ಗಂಟೆಗೆ ಮನೆ ಬಿಟ್ಟಿರೋದು, 5 ಗಂಟೆಗೆ ಇಲ್ಲಿ ರೀಚ್ ಆದ್ವಿ. ಅಂದ್ರೆ 2 ಗಂಟೆ ಮನೆ ಬಿಟ್ಟು 5 ಗಂಟೆಗೆ ಇಲ್ಲಿ ಬಂದ್ರಿ? ಇಲ್ಲ ನಾವು ಹೋಗೋದಕ್ಕೂ ಮುಂಚೆ ಆಗ್ಲೇ 10-15 ಬಸ್ ಹೋಗಿತ್ತು. ಓಕೆ. ಸೋ ಏನೇನು ಕೊಟ್ರು ನಿಮಗೆ? ನಮ್ಗೆಲ್ಲ ಬಾಗ್ನ ಕೊಟ್ರು, ಒಂದೊಂದು ಲಡ್ಡು ಕೊಟ್ಟಿದ್ದಾರೆ. ಏನು ಬಾಗ್ನ ಏನು ಕೊಟ್ಟಿದ್ದಾರೆ? ಅಂದ್ರೆ ಈ ವರ್ಷ ತುಂಬಾ ಖುಷಿ ಆಯ್ತಾ ನಿಮಗೆ? ಈ ವರ್ಷ ತುಂಬಾ ಖುಷಿ ಆಯ್ತು. ಹೋದ ವರ್ಷ ತುಂಬಾ ಏನೇನಿದೆ ಬಾಗ್ನಲ್ಲಿ ಬಳೆ, ಅರ್ಶಿನ, ಬ್ಲೌಸ್ ಪೀಸು, ಅರ್ಶಿನ ಕುಂಕುಮ, ಬೆಲ್ಲ, ಕನ್ನಡಿ, ಅರ್ಶಿನ ಕುಂಕುಮ, ಬೆಲ್ಲ, ಬಳೆ, ಬ್ಲೌಸ್ ಪೀಸ್. ಹೇಗನ್ಸುತ್ತೆ ಇದೆಲ್ಲ ಇಟ್ಕೊಂಡಾಗ ತಗೊಂಡಾಗ ಅಮ್ಮನ ಸಂದಿನ? ಖುಷಿ ಆಗುತ್ತೆ, ಎಲ್ಲ ಪಾಸಿಟಿವ್ ವೈಬ್ಸ್ ಎಲ್ಲ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗುತ್ತೆ. ಸಾಕಾಯ್ತು. ಮಡಿಲಕ್ಕಿನ ತಾಯಿ ಮನೆಯಲ್ಲಿ ಮಡಿಲಕ್ಕಿ ಕೊಡ್ತಾರೆ, ಅದೊಂದು ಸಂಭ್ರಮ ಇರುತ್ತೆ. ಇದು ಇಡೀ ನಾಡಿನ ತಾಯಿ, ಈ ತಾಯಿ ಮನೆಯಲ್ಲೂ ಕೂಡ ಮಡಿಲಕ್ಕಿ. ಹೌದು, ತುಂಬಾ ಸಂತೋಷ ಆಯ್ತು ಎಲ್ಲ ಇಸ್ಕೊಂಡು. ಅದೃಷ್ಟ. ಹೌದು, ಮಡ್ಲಕ್ಕಿ ಕೊಟ್ಟಿರೋದು ನಮ್ಗೆ ಅದೃಷ್ಟ. ತಾಯಿ ನಮಗೆ ಮಡ್ಲಕ್ಕಿ ಕೊಟ್ಟಿದಾರಲ್ಲ, ನಮ್ಗೆ ಅದು ಅದೃಷ್ಟ. ಖುಷಿಯಾಗಿದೆ, ಸಿಗೋ ಸಂತೋಷನೇ ಬೇರೆ. ಹೌದು, ನಮ್ಗೆ ತುಂಬಾ ಖುಷಿಯಾಗಿದೆ. ಕುಂಕುಮ, ಜಾಕೆಟ್, ಹೌದು, ಬಳೆ ಎಲ್ಲ ಕೊಟ್ಟಿರೋದು ನಮ್ಗೆ ಅದೊಂದು ಖುಷಿ ಫುಲ್. ಎಲ್ಲರಿಗೂ ಒಳ್ಳೇದು ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೇನೋ ಡಿಮ್ಯಾಂಡ್ ಹೇಳಿದ್ರಿ, ಅಲ್ಲಿ ಏನೋ ಆಗ್ಬೇಕು ಅಂತ ಹೇಳಿದ್ರಿ. ಕ್ಯೂವ್ನ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಅವರು. ಹತ್ರ ತುಂಬ ಗಲೀಜಿದೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಸ್ಮೆಲ್ಲು ತುಂಬ. ಅದು ಈ ಥರ ಕೂಡಾಕ್ದಾಗ ಸ್ವಲ್ಪ ಜಾಸ್ತಿ. ಅಲ್ಲಿಂದ ಇಳ್ಕೊಂಡು ಬಸ್ಸಲ್ಲಿ ಬಂದಂಥ ಭಕ್ತಾದಿಗಳನ್ನ ಮಾತಾಡ್ತಿರುವಂಥದ್ದು. ಎಲ್ಲವೂ ಸೂಪರ್ ಆಗಿದೆ, ಎಲ್ಲವೂ ಕರೆಕ್ಟ್ ಆಗಿದೆ. ಈ ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಏನೇನು ಸೌಲಭ್ಯಗಳನ್ನ ಕೊಡಬೇಕು ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಬಟ್ ನೀಟಾಗಿ ಹೋಗ್ಬಿಟ್ಟು ಬಂದಿದ್ದೀವಿ. ಆದರೆ ಕ್ಯೂನಲ್ಲಿ ಮಾತ್ರ ಒಂಥರ ಜನ ತುಂಬಿಡ್ತಾರೆ. ಸಿಂಗಲ್ ಕ್ಯೂ ಮಾಡಲಿ ಅಂತ ಒಂದು ಮಾತ್ರ ಅವ್ರು ಹೇಳ್ತಾ ಇರುವಂಥದ್ದು. ನೋಡಿ, ಈಗ ಬೆಟ್ಟದ ಮೇಲೂ ಕೂಡ ಹೋಗೋಣ. ಇದು ರೈಟ್ ನ್ಯೂಸ್.